ಕಂಬನಿಯ ಕುಯಿಲು ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 1. ಅರಮನೆಯಲ್ಲಿ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರುಷಗಳು 1596 ಆನಂದ ಸಂವತ್ಸರ ಪುಷ್ಯ ಶುದ್ಧ ಪೌರ್ಣಮಿಯ ದಿನ. ಮುಗಿಲಂಗಳದ ಮೇಘ ಸರೋವರದಲ್ಲಿ ಬಿಳಿ ನೈದಿಲೆಯಂತೆ ಅರಳಿದ ತುಂಬು ಚಂದಿರನ ತಿಂಗಳ ಕಾಂತಿ ಚಿತ್ರದುರ್ಗದ ಬೆಟ್ಟದ ಸಾಲಿನ ಸಪ್ತ ಶೃಂಗಗಳನ್ನು ಧವಳ ಕಾಂತಿಯಲ್ಲಿ ಮೀಸಿ ಕೋಡುಗಲ್ಲು, ಬುರುಜು, ಬತೇರಿ, ಕೋಟೆ ಕೊತ್ತಲ, ದೇವಾಲಯದ ಶಿಖರಗಳಿಗೆ ಹೊಳೆವ ಬೆಳ್ಳಿಯ ರಸಲೇಪ ಮಾಡಿರಲು, ಅರಮನೆಯ ಪಂಚಕಲಶಗಳು ಬೆಳದಿಂಗಳ ಬೆಳಕಿನಲ್ಲಿ ಹೊಳೆಯುತ್ತಿರಲು, ಇದ್ದಕ್ಕಿದ್ದಂತೆ ಅರಮನೆಯ ಹೃದಯಾಂತರಾಳದಲ್ಲಿ ಕಗ್ಗತ್ತಲು ಕವಿಯಿತು. ನೆರೆಗಾಲದ ಹೊಳೆಯಂತೆ ಭೋರೆಂದು ಉಕ್ಕಿ ಬಂದ ಅಂತಃಪುರ ಸ್ತ್ರೀಜನದ ರೋದನ ನೀಲ್ದಣಿಯ ಉರಿ ಸೋಕಿದಂತೆ ಬಾವುಟದ ಬತೇರಿಯ ಮೇಲೆ ಆಡುತ್ತಿದ್ದ ಬಾವುಟ ಬಾಡಿ ಕೆಳಗಿಳಿಯಿತು. ಚಾವಣಿಯ ಅಡಿಯಲ್ಲಿ ಬಂಡೆಗಳ ಮರೆಯಲ್ಲಿ ಹುದುಗಿಕೊಂಡ ಕತ್ತಲೆಯಂತೆ ಪೇಟೆ ಕೋಟೆಯಲ್ಲಿ ಆಡುತ್ತಿದ್ದ ಸದ್ದಡಗಿ ಮೌನ ಕವಿಯಿತು. ಶೋಕಸೂಚಕ ಕಹಳೆ ಭೇರಿಗಳು ಮೊಳಗಿ ಮೌನವನ್ನು ಮತಿಸಿ ಮತ್ತಷ್ಟು ಗಾಢವಾದ ಮೌನವನ್ನು ಹರಡಿದುವು. ಲಾಯದಲ್ಲಿ ಬಿಗಿದ ಆನೆ ಕುದುರೆಗಳು ಕಂಬನಿಗೆರೆದವು. ಶ್ರೀಮನ್ ಮಹಾನಾಯಕಾಚಾರ್ಯ, ಕಾಮಗೇತಿ ಕಸ್ತೂರಿ, ವೀರಮತ್ತಿ ಕುಲತಿಲಕ, ಹಗಲು ಕಗ್ಗೊಲೆ ಮಾನ್ಯ, ಗಾದ್ರಿಮಲೆ ಹೆಬ್ಬುಲಿ, ಗಂಡುಗೊಡಲಿ ಸರ್ಜಾ, ಸಂಸ್ಥಾನ ಚಿತ್ರದುರ್ಗ, ರಣವೀರ ಇಮ್ಮಡಿ ಮದಕರಿ ನಾಯಕನು ದಿವಂಗತರಾದರು. ಸಿಡಿಲೇಟಿಗೂ ಕೋಟಿ ಪಟುಭಟರ ಬಲಕ್ಕೂ ಬಗ್ಗದಂಥ ಪ್ರಬಲವಾದ ದುರ್ಗ ಇದ್ದಕ್ಕಿದ್ದಂತೆ ಅನಾಥವಾಯಿತು. ಲಕ್ಷ ವರಹದ ಸೀಮೆ ಪರದೇಶಿಯಂತೆ ಭವಿಷ್ಯದ ಮುಖ ನೋಡಿತು. ಗಂಡು ಸಂತಾನವಿಲ್ಲದೆ ದೊರೆ ಮಡಿದ. ಮುಂದಾರು ದಿಕ್ಕು ದುರ್ಗಕ್ಕೆ? ಇಹದ ಚಿಂತೆಯನ್ನು ತೊರೆದ ನಾಯಕರ ದೇಹ ಬೆಳ್ಳಿಯ ಮಂಚದ ಮೇಲೆ ಜರತಾರಿಯ ಕುಸುರಿಗೆಲಸದ ಶಾಲನ್ನು ಹೊದ್ದು ಮಲಗಿತ್ತು. ಅರಸನನ್ನು ನೆಚ್ಚಿ ಕೈ ಹಿಡಿದ 30 ಮಂದಿ ನಾಗತಿಯರು ಕತ್ತರಿಸಿದ ಹೂಮಾಲೆಯ ತುಂಡುಗಳಂತೆ ದುಃಖದ ಭಾರಕ್ಕೆ ಕಾಲು ಕುಸಿದಲ್ಲಲ್ಲಿ ಕೆಡೆದಿದ್ದರು. ಅರಿವು ತಪ್ಪಿದರು. ಕಣ್ಣಿಂದ ಹರಿವ ಕಂಬನಿಯು ನೆಲಕ್ಕೆ ಹಾಸಿದ ರತ್ನ ಗಂಬಳಿಯ ಮೇಲೆ ಹರಿದು ಗಂಧದೆಣ್ಣೆಯ ದೀಪಗಳ ಬೆಳಕಿನಲ್ಲಿ ಹೊಳೆದು ಕರಗುತ್ತಿರಲು ಅರಮನೆಯಿಂದ ಅವಸರದ ಕರೆ ಕೇಳಿ ಉಟ್ಟ ಉಡುಪಿನಲ್ಲೇ ಓಡಿ ಬಂದ ಮಂತ್ರಿಗಳು, ದಳವಾಯಿಗಳು, ಕರಣಿಕರು, ಅರಸರ ಆಪ್ತೇಷ್ಟರು ದುಃಖ ಚಿಂತೆಯ 10 ರೂಪಗಳಂತೆ ಮಂಚದ ಸುತ್ತ ನಿಂತಿದ್ದರು. ಕೆಲವರ ಕಣ್ಣು ಇಂದಿನ ದುಃಖದ ಕಂಬನಿದುಂಬಿ ಕುರುಡಾಗಿದ್ದರೆ, ಹಲವರ ಕಣ್ಣು ಮುಂದಿನ ಚಿಂತೆಯ ಭಾರದಲ್ಲಿ ಜಡವಾಗಿ ಮಂಕಾಗಿ ಶಯ್ಯಾಗ್ರಹದ ಚಿತ್ರಗೆಲಸದ ಚಾವಣಿಯನ್ನು ದಿಟ್ಟಿಸುತ್ತಿವೆ. ಸಣ್ಣ ಗಾಳಿಗೆ ಸಿಲುಕಿ ಚಲಿಸುವ ದೀಪದ ಕುಡಿಯ ಹೊಯ್ದಾಟಕ್ಕೆ ಅನುಗುಣವಾಗಿ ಚಲಿಸುವ ನೆರಳುಗಳು. ಎಲ್ಲರ ಮನದಲ್ಲಿಯೂ ಸುಳಿದಾಡುತ್ತಿರುವ ಯಾವುದೋ ಅಶುಭ ಚಿಂತನೆಗೆ 10 ಮೈ ಬಂದು ಒಮ್ಮೆ ಹುದುಗಿ ಒಮ್ಮೆ ಹರಡಿ ಅಡ್ಡಾಡುತ್ತಿರುವಂತಿದೆ. ಅಂತಃಪುರವನ್ನು ಸುತ್ತಿದ್ದ ದುಃಖದ ಕೋಟೆಯನ್ನು ಯಾರೂ ಭೇದಿಸಿ ಒಳಬರದಿರಲು ಕಟ್ಟಿದ ಪಡೆಯಂತೆ ಶಸ್ತ್ರಾಧಾರಿಗಳಾದ ನಾಯಕರ ಅಂಗರಕ್ಷಕರ ಪಡೆ ಸುತ್ತಲೂ ಕಾವಲು ನಿಂತಿದೆ. ಒಮ್ಮೊಮ್ಮೆ ತಟಕ್ಕನೆ ಜಿನುಗುವ ಕಣ್ಣೀರನ್ನು ಒರೆಸಿಕೊಳ್ಳುವುದನ್ನೂ ಮರೆತು ಎಲ್ಲಿ ಮಾತನಾಡಿದರೆ ಸುತ್ತ ಕವಿದ ಗಾಢ ಗಂಭೀರ ಮೌನದಲ್ಲಿ ಅಲಿಯುತ್ತಿರುವ ರೋದನ ಧ್ವನಿಯ ಶೋಕ ಪಿಶಾಚಿ ಕೆರಳಿ ತಮ್ಮ ಮೇಲೆ ಕವಿಯುವುದೋ ಎಂದು ಬೆದರಿದಂತೆ ಎಲ್ಲರೂ ಮೌನವಾಗಿದ್ದಾರೆ. ಯಾರಿಗೂ ಯಾವ ಮಾತು ಆಡಲು ಧೈರ್ಯವಿಲ್ಲ. ಆದರೆ ಆ ಮೌನವನ್ನು ಮುರಿಯದಿದ್ದರೆ ಮೂಕ ಶೋಕ ತಮ್ಮನ್ನೇ ಕಬಳಿಸಿ ಬಿಡುವುದೇನೋ ಎನ್ನುವಂತಿದೆ. ಎಲ್ಲರಿಗೂ ಮಾತಾಡಬೇಕು. ಆದರೆ ಯಾರು ಮಾತನಾಡಬೇಕು? ಏನು ಮಾತಾಡಬೇಕು? ಮಾತಾಡಲು ಅಧಿಕಾರವಿದ್ದವರೆಲ್ಲರೂ ಅಲ್ಲಿ ನೆರೆದಿದ್ದಾರೆ. ನಾಯಕರ ಅಣ್ಣನ ಮಕ್ಕಳು ಲಿಂಗಣ್ಣ ನಾಯಕ, ಚಿಕ್ಕಣ್ಣ ನಾಯಕರು, ಪ್ರಧಾನಮಂತ್ರಿ ಭುವನಪ್ಪನವರು, ಹೊಟ್ಟೆಗುರು ಕಣ್ಣ, ಅಬ್ಬಿಗೆರೆ ಮಲ್ಲಣ್ಣ, ಕರಣೀಕ ಅಪ್ಪಣ್ಣ, ದಳವಾಯಿಗಳು ದೇಸಣ್ಣ, ರಂಗಪ್ಪ, ಕಾಟಿಹಳ್ಳಿ ಚಂದಣ್ಣ, ಪಂಚಮ ಮುದ್ದಣ್ಣ, ರಾಯಣ್ಣ,
ನಾಯಕರ ಮಗನಂತೆ ಸಾಕಿದ ಓಬಣ್ಣ ನಾಯಕ, ವಿರೂಪಾಕ್ಷ ಜೋಯಿಸರು ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಒಬ್ಬರು ಮತ್ತೊಬ್ಬರ ಮೊಗದಲ್ಲಿ ತಮ್ಮ ಚಿಂತೆಯ ಛಾಯೆಯನ್ನೇ ಕಾಣುತ್ತಾ ಕುಳಿತಿದ್ದಾರೆ. ಕಡೆಗೆ ಅದುವರೆಗೂ ಸದ್ದು ಮಾಡದಂತೆ ಶಿವರಕ್ಷಾ ಸ್ತೋತ್ರವನ್ನು ಪಠಿಸುತ್ತಿದ್ದ ಅರಮನೆಯ ಪುರೋಹಿತರಾದ ವಿರೂಪಾಕ್ಷ ಜೋಯಿಸರೇ ಮೌನವನ್ನು ಮುರಿದು ಒಳಗೊಳಗೆ ಹುದುಗುವ ಧ್ವನಿಯನ್ನು ಹೊರಗೆಳೆದು ಹೇಳಿದರು. ಎಲ್ಲರೂ ಹೀಗೆ ಸುಮ್ಮನೆ ಕುಳಿತರೇನಾಯಿತು? ಆಗಬಾರದ್ದು ಆಗಿ ಹೋಯಿತು. ಇನ್ನು ಮುಂದಿನ ಕೆಲಸದ ಚಿಂತೆ ಮಾಡಬೇಕು. ಮುಂದಿನ ಕೆಲಸವೇನು? ಒಂದು ಬಗೆಯ ಚಿಂತೆಯೇ. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಚಿಂತೆ, ಹಲವಾರು ಬಗೆಯ ಆತಂಕ. ಎಂತಲೇ ಪುರೋಹಿತನ ಮಾತಿಗೆ ಯಾರೂ ಪ್ರತ್ಯುತ್ತರ ಕೊಡದೆ ಸುಮ್ಮನೆ ಅವರ ಮೊಗ ನೋಡಿದರು. ಪುರೋಹಿತರೇ ತಮ್ಮ ಮಾತನ್ನು ಮುಂದುವರಿಸಿ ಹೇಳಿದರು. ದುಃಖಕ್ಕೆ ಸೋತು ಕೈಕಟ್ಟಿಕೊಂಡು ಕೂಡುವ ಕಾಲ ಇದಲ್ಲ. ಮುಂದೆ ನಡೆಯಬೇಕಾದ ಗುರುತರವಾದ ಕಾರ್ಯಭಾರಗಳು ಹೆಚ್ಚಾಗಿವೆ. ಈ ಹೊತ್ತಿನಲ್ಲಿ ಯಾರಾದರೂ ಮುಂದಾಳಾಗಿ ಕೆಲಸ ಮಾಡಬೇಕು, ಧೈರ್ಯ ತಂದುಕೊಳ್ಳಬೇಕು. ಮುಂದೇನಾಗಬೇಕೆಂಬುದನ್ನು ನೀವೇ ಹೇಳಬೇಕು ಪುರೋಹಿತರೇ. ಲಿಂಗಣ್ಣ ನಾಯಕ ಕೊಂಚ ಧೈರ್ಯ ತಂದುಕೊಂಡು ಹೇಳಿದ. ಎಲ್ಲಕ್ಕೂ ಮೊದಲು ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗಬೇಕು. ಅದಕ್ಕೂ ಮೊದಲು ಅಂತ್ಯಕ್ರಿಯೆಗಳನ್ನು ಯಾರು ಮಾಡಬೇಕೆಂಬುದು ನಿಶ್ಚಿತವಾಗಬೇಕು. ದೊರೆಗಳಿಗೆ ಗಂಡು ಸಂತಾನವಿಲ್ಲದ್ದರಿಂದ ಈ ಸಮಸ್ಯೆ ಇತ್ಯರ್ಥವಾಗಬೇಕಾಗಿ ಬಂದಿದೆ. ಅದಾದ ಬಳಿಕ ಮುಂದಿನ ಮಾತು. ಪುರೋಹಿತರು ಎತ್ತಿದ ಸಮಸ್ಯೆ ಬಹು ಕ್ಲಿಷ್ಟವಾದುದು. ಬರೀ ದೊರೆಗಳ ಅಂತ್ಯ ಸಂಸ್ಕಾರವನ್ನು ನಡೆಸಬೇಕು ಎಂಬ ಮಾತಾಗಿದ್ದರೆ ಯಾರಾದರೂ ಅದಕ್ಕೆ ಸುಲಭವಾಗಿ ಉತ್ತರ ಹೇಳಬಹುದಾಗಿತ್ತು. ಆದರೆ ಈ ನಿರ್ಣಯದಲ್ಲಿ ಈ ಬಳಿಕ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಾರು ಎಂಬ ಸಮಸ್ಯೆಯು ಹಾಸುಹೊಕ್ಕಾಗಿ ಬೆರೆತಿದ್ದುದರಿಂದ ಆ ಮಾತಿಗೆ ಯಾರೂ ತಟಕ್ಕನೆ ಉತ್ತರ ಕೊಡುವುದು ಕಷ್ಟವಾಗಿತ್ತು. ಎಂತಲೇ ಮತ್ತೊಮ್ಮೆ ಎಲ್ಲರೂ ಒಬ್ಬರೊಬ್ಬರ ಮೊಗ ನೋಡತೊಡಗಿದರು. ಆದರೆ ಎಷ್ಟು ಹೊತ್ತು ಹಾಗಿರಲು ಸಾಧ್ಯ? ಮದಕರಿ ನಾಯಕರು ಸಾಯುವ ಮುನ್ನ ಅವರು ತಮ್ಮ ಬಳಿಕ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಯಾರು ಎಂಬುದನ್ನು ಸೂಚಿಸಿರಲಿಲ್ಲ. ಅಷ್ಟು ಬೇಗ ಸಾವು ಬರಬಹುದೆಂಬುದು ಅವರಿಗಾದರೂ ತಿಳಿದಿತ್ತೋ ಇಲ್ಲವೋ, ಅಷ್ಟು ಅನಿರೀಕ್ಷಿತವಾಗಿ ಸಾವು ಬಂದಿತ್ತು. ಇದ್ದೊಬ್ಬ ಮಗಳು ಕೆಂಚಮ್ಮ ಸತ್ತಾಗಲಿಂದಲೂ ನಾಯಕರಿಗೆ ಆ ಕೊರಗಿನಲ್ಲಿ ಆರೋಗ್ಯ ಕೆಟ್ಟಿತ್ತು. ಆದರೆ ಇಂದಲ್ಲ ನಾಳೆ ಅವರು ಆ ಕೊರಗನ್ನು ಮರೆತು ಬದುಕಬಹುದೆಂದೇ ಎಲ್ಲರೂ ನಿರೀಕ್ಷಿಸಿದ್ದರೆ ಹೊರತು ಆ ಕೊರಗೆ ಸಾವಾಗಿ ನಾಯಕರನ್ನು ಕೊಂಡೊಯ್ಯಬಹುದೆಂದು ಊಹಿಸಿರಲಿಲ್ಲ. ಎಂತಲೇ ಅವರ ಸಾವಿನೊಂದಿಗೆ ಈ ಸಮಸ್ಯೆಯು ಎಲ್ಲರ ಎದುರು ಕೆರಳಿ ನಿಂತಿತ್ತು. ಮದಕರಿ ನಾಯಕರ ತಂದೆ ಕಸ್ತೂರಿ ರಂಗಪ್ಪ ನಾಯಕರು ಮೃತರಾದಾಗಲೂ ಇದೇ ಬಗೆಯ ಸಮಸ್ಯೆ ಬಂದಿತ್ತು. ಕಸ್ತೂರಿ ರಂಗಪ್ಪ ನಾಯಕರ 3 ಮಕ್ಕಳಲ್ಲಿ ಹಿರಿಯರಾದ ಸರ್ಜೇರಾಯ, ಕುಮಾರಪ್ಪ ಇವರು ನಾಯಕರಿಗಿಂತ ಮುಂಚೆಯೇ ಕೈಲಾಸವಾಸಿಗಳಾಗಿದ್ದುದರಿಂದ ನಾಯಕರ ಬಳಿಕ ಅವರ 3ನೆಯ ಮಗ ಮದಕರಿ ನಾಯಕರು ಸಿಂಹಾಸನಕ್ಕೆ ಬರಬೇಕೆ ಅಥವಾ ಔರಸ ಪುತ್ರ ಸರ್ಜೇರಾಯರು ಹಿರಿಯ ಮಗ ಲಿಂಗಣ್ಣ ನಾಯಕರು ಪಟ್ಟಕ್ಕೆ ಬರಬೇಕೆ ಎಂಬ ಸಮಸ್ಯೆ ಇತ್ತು. ಆಗ ದುರ್ಗದ ಹಿತೈಷಿಗಳು ಸುತ್ತ ಕವಿದ ಶತ್ರು ಪರಂಪರೆಯಿಂದ ದುರ್ಗವನ್ನು ರಕ್ಷಿಸಲು ಮದಕರಿ ನಾಯಕರೇ ಸಮರ್ಥರೆಂದು ತಿಳಿದು ಮದಕರಿ ನಾಯಕರನ್ನೇ ಪಟ್ಟಕ್ಕೆ ತಂದಿದ್ದರು. ಆಗಲೂ ಇದರಿಂದಾಗಿ ಹಲವರಿಗೆ ಅಸಮಾಧಾನವಾಗಿತ್ತು. ಔರಸ ಪುತ್ರರ ಸಂತಾನಕ್ಕೆ ಸಿಂಹಾಸನಾಧಿಕಾರ ತಪ್ಪಿತಲ್ಲ ಎಂದು. ಆದರೆ ಮದಕರಿ ನಾಯಕರ 22 ವರ್ಷದ ಸಮರ್ಥ ಆಳ್ವಿಕೆಯಲ್ಲಿ ಅವರು ಆ ಅಸಮಾಧಾನವನ್ನು ಮರೆತಿದ್ದರು. ಈಗ ಮದಕರಿ ನಾಯಕರು ಅಪುತ್ರರಾಗಿ ಸ್ವರ್ಗವಾಸಿಗಳಾದುದರಿಂದ ಆ ಸಮಸ್ಯೆ ಮತ್ತೊಮ್ಮೆ ಉಲ್ಬಣಿಸಿತ್ತು. ಅಂದಾದ ಅನ್ಯಾಯವನ್ನು ಇಂದು ಸರಿಪಡಿಸಿ ನ್ಯಾಯವಾದವರನ್ನೇ ಉತ್ತರಾಧಿಕಾರಿಗಳನ್ನಾಗಿ ಮಾಡಬಾರದೇಕೆ? ಇದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ದಳವಾಯಿ ಮುದ್ದಣ್ಣ ಹೇಳಿದ. ಅದಕ್ಕೆ ಅಷ್ಟು ಚಿಂತೆ ಮಾಡುವುದೇಕೆ? ಹೇಗೋ ದೊರೆಗಳಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಉತ್ತರಾಧಿಕಾರಿಗಳಿಲ್ಲ, ಅವರ ಅಣ್ಣಂದಿರ ಮಕ್ಕಳೂ ಕಳೆ. ಆದ್ದರಿಂದ ಎಲ್ಲರೂ ಒಪ್ಪುವುದಾದರೆ ಲಿಂಗಣ್ಣ ನಾಯಕರೇ ಅಂತ್ಯಕ್ರಿಯೆಗಳನ್ನು ನಡೆಸಬಹುದು. ದಳವಾಯಿ ಮುದ್ದಣ್ಣನ ಮಾತು ಅಷ್ಟು ಹೊತ್ತು ಮೌನದಡಿಯಲ್ಲಿ ಹುದುಗಿದ್ದ ಕೆಂಡವನ್ನು ಕಲಕಿತು. ಆ ಮಾತು ಕೇಳಿದ ಕೂಡಲೇ ನಾಯಕರ ಪಾದದಡಿಯಲ್ಲಿ ಮೊಗ ಮುಚ್ಚಿ ಮಲಗಿದ್ದ ನಾಯಕರ ಕಿರಿಯ ಹೆಂಡತಿ ಗೌರವನಾಗತಿ ಕೆರಳಿದ ಸರ್ಪದಂತೆ ಮೇಲೆದ್ದು ಹೇಳಿದಳು, ದಳವಾಯಿಗಳೇ, ತಾವು ಆಡುವ ಮಾತಿನ ಅರ್ಥ ಏನೆಂಬುದು ಗೊತ್ತಿದೆಯೆಂದೇ ನಾನು ನಂಬಿದ್ದೇನೆ. ನಾಗತಿಯವರು ನನ್ನ ಮಾತಿಗೆ ಹೆಚ್ಚಿನ ಅರ್ಥ ಕಲ್ಪಿಸಬಾರದು. ಒಂದು ವೇಳೆ ನನ್ನ ಮಾತು ತಮಗೆ ಸರಿ ಬರದಿದ್ದರೆ ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳಬಹುದು. ಪುರೋಹಿತರ ಮಾತಿಗೆ ಹಿರಿಯರಾರೂ ಉತ್ತರ ಕೊಡದಿದ್ದುದರಿಂದ ದೊರೆಗಳ ಊಳಿಗದವರಲ್ಲೊಬ್ಬನಾದ ನಾನು ನನಗೆ ಸರಿತೋಚಿದ ಮಾತನ್ನು ಹೇಳಿದೆ. ಅದನ್ನು ಒಪ್ಪುವುದು ಬಿಡುವುದು
ಹಿರಿಯರೆಲ್ಲರಿಗೂ ಸೇರಿದ ಮಾತು. ಆದರೂ ನಾನು ಆಡಿದ ಮಾತಿನಲ್ಲಿ ಅನ್ಯಾಯವೇನೂ ಇಲ್ಲ. ಮುದ್ದಣ್ಣ ಗೌರವವಾಗಿಯೇ ನಾಗತಿಯ ಮಾತಿಗೆ ಉತ್ತರ ಹೇಳಿದರೂ ಅದರಲ್ಲಿ ಪ್ರತಿಸ್ಪರ್ಧಿಯೊಂದಿಗೆ ಸಣಸುವ ಬಿಗಿಯಿತ್ತು. ತಮ್ಮ ಮಾತಿನಲ್ಲಿ ವಿಶೇಷಾರ್ಥ ಸೂಚಿಸುವ ಕೊಂಕು ಇಲ್ಲ ಎನ್ನುವುದಾದರೆ ಸಚಿವರು ಆಡಬೇಕಾದ ಮಾತನ್ನು ದಳವಾಯಿಗಳೇ ಮೊದಲು ಆಡಬೇಕಾದ ಅಗತ್ಯವಿರಲಿಲ್ಲ. ಪ್ರಭುಗಳ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದು ಅವರ ಅಂತರಂಗವನ್ನು ಅರಿತಿದ್ದವರೆಲ್ಲರಿಗೂ ತಿಳಿದಿದೆ. ಅವರು ಬದುಕಿದ್ದಾಗ ಆ ಮಾತನ್ನು ಬಿಚ್ಚಿ ಆಡಿದ್ದರೆ ರಾಣಿವಾಸದವರು ಕಂಡವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ದುಃಖ ಸ್ಥಿತಿ ಬರುತ್ತಿರಲಿಲ್ಲ. ಈಗಲೂ ದೊರೆಗಳ ಮನಸ್ಸು ತಿಳಿದವರು ನಿಸ್ಸಂಕೋಚವಾಗಿ ಮಾತನಾಡಬೇಕು ಎಂದು ನಾಗತಿ ಸುತ್ತಲಿದ್ದವರೆಲ್ಲರನ್ನೂ ನೋಡಿ ಕೇಳಿದಳು. 2 ಗಳಿಗೆ ಯಾರೂ ಆಕೆಯ ಮಾತಿಗೆ ಉತ್ತರ ಕೊಡಲಿಲ್ಲ. ಅದುವರೆಗೂ ಅಲ್ಲಿ ಸರ್ವಾಧಿಕಾರ ಮಾಡುತ್ತಿದ್ದ ಶೋಕದ ಸ್ಥಾನವನ್ನು ನಿಧಾನವಾಗಿ ಬೇರಾವುದೋ ಭಾವನೆ ಆಕ್ರಮಿಸುತ್ತಿದ್ದಂತಿತ್ತು. ಗೌರವ್ವ ನಾಗತಿ ಕೊಂಚ ಏರಿದ ಸ್ವರದಲ್ಲಿ ಆಡಿದ ಮಾತು ಕೇಳಿ ಉಳಿದ ನಾಗತಿಯರು ತಲೆ ಎತ್ತಿ ನೋಡಿದರು. ನಾಯಕರ ಪಟ್ಟದ ರಾಣಿ ಬಾಣದ ಮನೆ ಓಬವ್ವ ನಾಗತಿ ಕಂಬನಿಯ ಕರೆಗಟ್ಟಿ ಕಳೆಗುಂದಿದ ಮುಖದ ಮೇಲೆ ಸೆರಗೆಳೆದುಕೊಂಡು ಕೇಳಿಯೂ ಕೇಳಿದಷ್ಟು ಮೃದುವಾದ ಧ್ವನಿಯಲ್ಲಿ ಗೌರವ ನಾಗತಿಯನ್ನು ಉದ್ದೇಶಿಸಿ ಹೇಳಿದಳು. ರಾಜ್ಯದ ಚಿಂತೆ ನಮಗೇಕೆ ತಂಗಿ? ಇನ್ನು ಈ ಲೋಕದ ಚಿಂತೆ ಯಾಕೆ? ಇಲ್ಲಿರುವವರು ಆ ಮಾತಾಡಿಕೊಳ್ಳಲಿ, ಇಲ್ಲಿನ ಚಿಂತೆ ಮಾಡಲಿ. ನಮಗೆ ಅದೆಷ್ಟು ಬೇಗ ದೊರೆಗಳ ಪಾದದಲ್ಲಿ ಮಣ್ಣಾಗಲು ದಾರಿ ಮಾಡಿಕೊಟ್ಟರೆ ಸಾಲದೆ? ಅಕ್ಕನವರು ಈ ಲೋಕದ ಚಿಂತೆ ಮರೆತು ಮಾತನಾಡುತ್ತಿದ್ದೀರಿ? ಗೌರವ ನಾಗತಿ ಹಿರಿಯ ನಾಗತಿಗೆ ಉತ್ತರ ಕೊಟ್ಟು ಹೇಳಿದಳು. ನಮಗಿನ್ನು ಈ ಚಿಂತೆ ಉಳಿದಿದೆಯೇ ಗೌರಕ್ಕ? ಸೂರ್ಯ ಮುಳುಗಿದ ಮೇಲೆ ಬೆಳಕಿನ ಯೋಚನೆ ಏಕೆ? ಆ ಮಾತು ಅವರಿಗೆ ಬಿಡು. ಪ್ರಭುಗಳ ಉಪ್ಪು ತಿಂದವರಿಗೆ ಅದರ ಋಣ ತೀರಿಸುವ ಭಾರ ಇರಲಿ. ನಾವು ದೊರೆಗಳು ಕೊಟ್ಟ ಅರಸಿನ ಕುಂಕುಮ ಸೂರೆ ಮಾಡುವ ಚಿಂತೆ ಮಾಡೋಣ. ಆಳುವವರು ಆಳಿಸಿಕೊಳ್ಳುವವರು ಆಳ್ವಿಕೆಯ ಆಲೋಚನೆ ಮಾಡಲಿ. ಅಕ್ಕನವರ ಚಿತ್ತ ಎತ್ತ ಕಡೆ ಒಲಿದಿದೆ ಎಂದು ನಾನು ಬಲ್ಲೆ. ಅವರು ಇದ್ದಷ್ಟು ದಿನ ಅವರನ್ನು ಆಳಿ ನನ್ನ ಮಾತು ನಡೆಯದ ಹಾಗೆ ಮಾಡಿದಿರಿ. ಇಲ್ಲವಾಗಿದ್ದಿದ್ದರೆ ಈಗ ಈ ಪ್ರಶ್ನೆಯೇ ಬರುತ್ತಿರಲಿಲ್ಲ. ಈಗಲಾದರೂ ಒಮ್ಮೆ ಮನಸ್ಸಿನಲ್ಲಿರುವುದನ್ನು ಹೇಳಿ ಅಕ್ಕ, ಸೋಗಿನ ಮಾತೇಕೆ? ಕಿರಿಯ ನಾಗತಿಯ ಮಾತು ಚಾಟಿಯ ಏಟಿನಂತೆ ನೆರೆದವರನ್ನೆಲ್ಲ ಅಪ್ಪಳಿಸಿತು. ಓಬವ್ವ ನಾಗತಿ ಆ ಮಾತಿನ ಪೆಟ್ಟಿನಿಂದ ಜರ್ಜರಿತಳಾಗಿ ತಲ್ಲಣಿಸಿದಳು. ಉಕ್ಕಿ ಬಂದ ದುಃಖವನ್ನು ತುಟಿ ಕಚ್ಚಿ ತಡೆ ಹಿಡಿಯುತ್ತಾ, ಗೌರ ಗೌರ, ಅವರಿರುವಾಗಲೇ ಅವರೆದುರೇ ಈ ಹಗರಣವೇ ಎಂದು ಮೊಗದ ಮೇಲೆ ಸೆರೆಗೆಳೆದು ದುಃಖ ಭಾರದಿಂದ ಮೈ ಜೋಂಪಿಸುತ್ತಿದ್ದರು. ಅಲ್ಲಿರಲಾರದೆ ಅಂತಃಪುರದ ಒಳಮನೆಗೆ ಸರಿದರು. ಬಹುಮಂದಿ ಉಳಿದ ನಾಗತಿಯರು ಏನೋ ಅಪಮಾನವಾದಂತೆ, ಏನೋ ಅಪರಾಧ ಮಾಡಿದವರಂತೆ ಹಿರಿಯ ನಾಗತಿಯನ್ನು ಹಿಂಬಾಲಿಸಿದರು. ಗೌರವ ನಾಗತಿ ಮಾತ್ರ ನಿಂತ ಎಡೆಯಿಂದ ಕದಲಲಿಲ್ಲ. ತನ್ನನ್ನು ಅಲ್ಲಿ ಬಿಟ್ಟು ತೆರಳಿದ ನಾಗತಿಯರ ಬೆನ್ನಿನತ್ತ ಸಿಟ್ಟು ಬೆರೆದ ತಾತ್ಸಾರದಿಂದ ನೋಡಿ ಸುತ್ತ ನೆರೆದವರೆಲ್ಲರನ್ನೂ ಸವಾಲು ಹಾಕುವಂತೆ ನೋಡಿದಳು. ಆದರೆ ಎಲ್ಲರೂ ನೆಲದತ್ತ ಮೊಗಮಾಡಿ ಕುಳಿತಿದ್ದುದರಿಂದ ಯಾರ ಕಣ್ಣನ್ನೂ ಆ ನೋಟ ಕೋರೈಸಲಿಲ್ಲ. ಮಾತಾಡುವ ಹಿರಿಯರು ಸುಮ್ಮನೆ ಕುಳಿತು ರಾಣಿವಾಸದವರಿಂದ ಮಾತನಾಡಿಸುವುದು ಸರಿಯಲ್ಲ, ಅರಿತವರು ಇತ್ಯರ್ಥ ಮಾಡಬೇಕು ಎಂದು ಗೌರವನಾಗತಿಯೇ ಹೇಳಿದಳು. ಬಳಿಕ ಎಲ್ಲರಿಗೂ ಹಿರಿಯರಾದ ಭುವನಪ್ಪನವರೇ ಹೇಳಿದರು. ನಾಗತಿಯರ ಮನಸ್ಸಿನ ಮಾತನ್ನು ನಾನು ಬಲ್ಲೆ. ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳನ್ನು ನಿರ್ಣಯಿಸುವ ಕೆಲಸ ಕಷ್ಟ, ಸುಲಭವಾದುದಲ್ಲ. ಇಷ್ಟು ಅವಸರದಲ್ಲಿ ತೀರ್ಮಾನ ಮಾಡಬಹುದಾದಂಥದ್ದಲ್ಲ. ನಾಗತಿಯವರು ಈಗ ಹಠ ಹಿಡಿಯುವ ಹೊತ್ತಲ್ಲ. ಪುರೋಹಿತರು ಮುಂದಿನ ಕೆಲಸ ನಡೆಸಲು ಅಪ್ಪಣೆ ಕೊಡಬೇಕು. ಇದಾದ ಬಳಿಕ ಆ ಮಾತನ್ನು ನಿರ್ಧರಿಸಬಹುದು. ಹಾಗಾಗದು. ಅವರು ಬದುಕಿದ್ದಾಗ ಇತ್ಯರ್ಥವಾಗದ ಮಾತು ಈಗ ದೊರೆಗಳ ಪಾದದಿದಿರು ತೀರ್ಮಾನವಾಗಬೇಕು. ಅಲ್ಲಿಯವರೆಗೂ ನಾನವರ ಬಳಿ ಬಿಟ್ಟು ಕದಲುವುದಿಲ್ಲ. ನಾಗತಿ ಆಡಿದ ಮಾತನ್ನು ಕೇಳಿ ದಳವಾಯಿ ದೇಸಣ್ಣನಿಗೆ ತಡೆಯಲಾರದಷ್ಟು ಸಿಟ್ಟು ಬಂತು. ಸುತ್ತಲಿದ್ದವರನ್ನು ದುರುಗಿಟ್ಟಿ ನೋಡುತ್ತಾ ಹೇಳಿದ, ದೊರೆಗಳು ಬದುಕಿದ್ದಾಗ ಹೀಗೆ ಜಕ್ಕಿಸಿ ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಪ್ರಭುಗಳ ಉಪ್ಪು ತಿಂದ ಮೈ ಅವರು ಕಣ್ಣೆದುರೇ ಮಲಗಿರುವಾಗ ಹೀಗೆ ಮಾತನಾಡುವುದು ಶಿವನಿಗೆ ಒಪ್ಪಿಗೆಯಾಗದ ಮಾತು. ಆದರೂ ಮಾತನಾಡದೆ ಇರಲು ದಾರಿಯೇ ಇಲ್ಲದಂತೆ ಮಾಡಿದ್ದಾರೆ ನಾಗತಿಯವರು. ಹೊಟ್ಟೆಯ ಒಳಗೊಂದು ಮಾತಿಟ್ಟುಕೊಂಡು ಇದುರಿಗೆ ಒಂದಾಡುವುದು ನನ್ನಿಂದ ಸಾಧ್ಯವಿಲ್ಲ. ಆಗಬಹುದು ಎಂದು ಹಿರಿಯರು ಹೇಳಿದರೆ ಇದ್ದ ಮಾತು ಹೇಳುತ್ತೇನೆ. ದಳವಾಯಿಯ ಕತ್ತಿಯಷ್ಟೇ ಬಲವೆಂದು ನಾವು ತಿಳಿದಿದ್ದೆವು, ನಾಲಗೆಯೂ ಅಷ್ಟೇ ಬಲ ಎಂದು ಈಗ ಕಾಣುತ್ತಿದೆ.
ದಳವಾಯಿಗಳು ನಿರ್ಭಯವಾಗಿ ಇರುವ ಮಾತನ್ನು ಹೇಳಬಹುದು. ನಾಗತಿ ಕೆಣಕಿ ಹೇಳಿದಳು. ಭುವನಪ್ಪನವರು ಬೇರಾವ ದಾರಿಯನ್ನು ಕಾಣದೆ, ಹೇಳಿದೆ ಸಣ್ಣನವರೇ ಎಂದರು. ನಾಗತಿಯವರು ನನ್ನ ನಾಲಗೆ ಬಲ ಎಂದರು. ಬಲವೋ ಇಲ್ಲವೋ ನಾನರಿಯೆ, ಆದರೆ ಅದರಲ್ಲಿ ಕೊಂಕಿಲ್ಲ, ಕವಡಿಲ್ಲ. ಹಿಂದೆ ದೊಡ್ಡ ನಾಯಕರು ಕಸ್ತೂರಿ ರಂಗಪ್ಪ ದೊರೆಗಳು ಶಿವಪಾದ ಸೇರಿದಾಗ ಈ ಸಿಂಹಾಸನ ನ್ಯಾಯವಾಗಿ ಶಿವನ ದೊಡ್ಡ ಮಕ್ಕಳು ಸರ್ಜೆ ನಾಯಕರದಾಗಬೇಕಿತ್ತು. ಆದರೆ ಅವರು ದೊಡ್ಡ ನಾಯಕರಿಗಿಂತ ಮೊದಲೇ ಶಿವಪಾದ ಸೇರಿದ್ದರಿಂದ ಅವರ ಮಕ್ಕಳು ಪಟ್ಟಕ್ಕೆ ಬರಬೇಕಾಗಿತ್ತು. ಹಿರಿಯ ಮಕ್ಕಳ ತಲೆಗೆ ಸಿಂಹಾಸನ ಬರಬೇಕಾದದ್ದು ನ್ಯಾಯ. ಆದರೆ ಆಗ ಸರ್ಜೆ ನಾಯಕರ ಮಕ್ಕಳು ಚಿಕ್ಕಣ್ಣ ನಾಯಕರು, ಲಿಂಗಣ್ಣ ನಾಯಕರು ಸಿಂಹಾಸನಕ್ಕೆ ಬರುವ ವಯಸ್ಸಿನವರಾಗಿರಲಿಲ್ಲವಾದುದರಿಂದ ಸಿರಿಯ, ರಾಜದುರ್ಗ, ಹರಪ್ಪನಹಳ್ಳಿ, ತರೀಕೆರೆಯವರು ಈ ಸಂದು ಕಂಡು ದುರ್ಗದ ಮೇಲೆ ಬೀಳಬಹುದೆಂಬ ಭಯದಿಂದ ಯಾರು ಸಿಂಹಾಸನಕ್ಕೆ ಬಂದರೇನು, ದುರ್ಗ ಉಳಿಯಲಿ ಎಂದು ನಮ್ಮ ಚಿಕ್ಕ ನಾಯಕರನ್ನು ಒಪ್ಪಿಸಿ ಅವರನ್ನು ಈ ಸಿಂಹಾಸನಕ್ಕೆ ತಂದೆವು. ದೊರೆಯೆಂದು ಅವರ ಪಾದಕ್ಕೆ ಮೈ ಒಪ್ಪಿಸಿದೆವು. ಹಾಗೆ ತಮ್ಮ ಸಂತಾನಕ್ಕೆ ರಾಜ್ಯಭಾರ ಪ್ರಾಪ್ತಿಯಾಗಬೇಕೆಂಬ ಅವರ ಮಾತಿಗೂ ಒಪ್ಪಿದೆವು. ಗಂಡು ಸಂತಾನವಿದ್ದಿದ್ದರೆ ಬೇರೆ ಮಾತಿಗೆ ಅವಕಾಶವೇ ಇರುತ್ತಿರಲಿಲ್ಲ. ಆದರೆ ಆ ಮಾತು ಶಿವನ ಮನಸ್ಸಿಗೆ ಬರಲಿಲ್ಲ. ದೊರೆಗಳಿಗೆ ಗಂಡು ಸಂತಾನವಾಗಲಿಲ್ಲ. ಈಗ ಸರ್ಜೆ ನಾಯಕರ ಮಕ್ಕಳು ಇದ್ದಾರೆ. ರಾಜ್ಯ ಆಳುವ ಶಕ್ತಿ ಅವರಿಗಿದೆ. ಈ ಮಾತನ್ನು ಹಿರಿಯರೆಲ್ಲರೂ ಬಲ್ಲಿರಿ. ಅಂದು ಅನಿವಾರ್ಯವಾಗಿ ಆದ ಅನ್ಯಾಯ ಸರಿ ಹೋಗಬಹುದಾದ ಸಂದರ್ಭ ಈಗ ಒದಗಿದೆ. ಅಣ್ಣನ ಮಕ್ಕಳು ಬೇರೆ ಅಲ್ಲ, ಹೊಟ್ಟೆಯ ಮಕ್ಕಳು ಬೇರೆ ಅಲ್ಲ. ಆದ್ದರಿಂದ ಸರ್ಜೆ ನಾಯಕರ ಹಿರಿಯ ಮಕ್ಕಳು ಲಿಂಗಣ್ಣ ನಾಯಕರು ಪ್ರಭುಗಳ ಉತ್ತರ ಕ್ರಿಯೆ ಮಾಡಬೇಕು. ಮುಂದೆ ಸಿಂಹಾಸನಕ್ಕೂ ಅವರೇ ಅಧಿಕಾರಿಗಳಾಗಬೇಕು. ಈ ಮಾತು ತಪ್ಪು ಎನ್ನುವವರು ಇದ್ದರೆ ಹೇಳಬೇಕು ಎಂದು ನುಡಿದ ದಳವಾಯಿ ದೇಸಣ್ಣ. ಅವನ ಮಾತನ್ನು ಕೇಳಿ ಗೌರವ ನಾಗತಿ ಮತ್ತಷ್ಟು ಕೆರಳಿ ಹೇಳಿದಳು. ದಳವಾಯಿ ದೇಸಣ್ಣನವರು ಹೇಳಿದ ಮಾತನ್ನು ಎಲ್ಲರೂ ಕೇಳಿದಿರಿ. ಅವರು ತಮ್ಮ ಮನಸ್ಸಿನಲ್ಲಿದ್ದುದನ್ನು ಹೇಳಿದರು. ಸರಿಯೇ, ಅವರು ತಮ್ಮ ನಾಲಿಗೆಯಲ್ಲಿ ಕವಡಿಲ್ಲ, ಕೊಂಕಿಲ್ಲ ಎಂದರು. ಪ್ರಭುಗಳ ಪಾದ ಹಿಡಿದು ಆಣೆ ಮಾಡಿ ಹೇಳುತ್ತೇನೆ, ನನಗೂ ಕವಲು ಮಾತಾಡುವ ಅಭ್ಯಾಸವಿಲ್ಲ. ದೊರೆಗಳ ಅಣ್ಣನ ಮಕ್ಕಳಾದ ಲಿಂಗಣ್ಣ ನಾಯಕರು, ಚಿಕ್ಕಣ್ಣ ನಾಯಕರು ನನಗೂ ಪರಕೀಯರಲ್ಲ, ಮಕ್ಕಳೇ. ಇದೇ ಕೈಯಿಂದ ಅವರಿಗೆ ಹಾಲು ಅನ್ನ ಇಟ್ಟಿದ್ದೇನೆ. ನನ್ನ ಹೊಟ್ಟೆಯ ಮಕ್ಕಳಂತೆ ಅವರನ್ನು ಸಾಕಿದ್ದೇನೆ. ನಾನಾಗಲಿ ರಾಣಿವಾಸದ ಬೇರೆ ನಾಗತಿಯವರಾಗಲಿ ಅವರನ್ನು ಎಂದೂ ಹೊರಗಿನವರಂತೆ ಕಂಡಿಲ್ಲ. ಈಗಲೂ ಅವರು ನನಗೆ ಮಕ್ಕಳೇ. ಆದರೆ ದೊರೆಗಳ ಮನಸ್ಸಿನಲ್ಲಿದ್ದ ಮಾತು ನೆರವೇರಬೇಕೆಂಬುದಷ್ಟೇ ನನ್ನ ಇಚ್ಛೆ. ತಮ್ಮ ಸಂತಾನಕ್ಕೆ ಸಿಂಹಾಸನ ಪ್ರಾಪ್ತಿಯಾಗಬೇಕೆಂಬ ಬಯಕೆ ಪ್ರಭುಗಳಿಗಿತ್ತೆಂದು, ಅದೇ ರೀತಿ ತಾವು ಸಿಂಹಾಸನ ಏರುವ ಮೊದಲು ದಳವಾಯಿಗಳಿಂದಲೇ ವಚನ ಪಡೆದಿದ್ದರೆಂದು ದಳವಾಯಿಗಳೇ ಹೇಳಿದ್ದಾರೆ. ನಿಜ, ಪ್ರಭುಗಳಿಗೆ ಅದೇ ಬಯಕೆ ಇತ್ತು. ನನ್ನ ಮುಂದೂ ಹೇಳಿದ್ದರು. ಅದಕ್ಕಾಗಿ ಕೊರಗಿಯೂ ಇದ್ದರು. ಕಡೆಗೆ ಅದಕ್ಕೆಂದೇ ಓಬಣ್ಣ ನಾಯಕನನ್ನು ಸಾಕಿದ್ದರು. ಈ ಮಾತು ಎಲ್ಲರಿಗೂ ಗೊತ್ತಿದೆ. ಪ್ರಭುಗಳು ಓಬಣ್ಣ ನಾಯಕನನ್ನು ಮಕ್ಕಳಂತೆ ಸಾಕಿದುದನ್ನು ನಾವು ಬಲ್ಲೆವು. ಆದರೆ ಅವರೇ ತಮ್ಮ ನಂತರ ಪಟ್ಟಕ್ಕೆ ಬರಬೇಕೆಂಬ ಆಸೆ ಪ್ರಭುಗಳಿಗಿದ್ದಿದ್ದರೆ ದತ್ತು ಸ್ವೀಕಾರ ಮಾಡಿಕೊಳ್ಳಲಿಲ್ಲವೇಕೆ? ಅದುವರೆಗೂ ಒಂದೂ ಮಾತಾಡದೆ ಕುಳಿತಿದ್ದ ದಳವಾಯಿ ಚಂದಣ್ಣ ಕೇಳಿದ. ಇಷ್ಟು ಬೇಗ, ಇಷ್ಟು ಅನಿರೀಕ್ಷಿತವಾಗಿ ಶಿವನ ಕರೆ ಬರಬಹುದು, ನಮ್ಮ ಓಲೆಯ ಭಾಗ್ಯ ತೀರಬಹುದೆಂದು ಯಾರೂ ತಿಳಿದಿರಲಿಲ್ಲ. ಆದ್ದರಿಂದಲೇ ಪ್ರಭುಗಳು ಆ ಶಾಸ್ತ್ರ ತೀರಿಸಲಿಲ್ಲ. ಆದರೂ ತಮ್ಮ ಮನಸ್ಸಿನಲ್ಲಿದ್ದ ಅಭಿಲಾಷೆಯನ್ನು 10 ಮಂದಿಗೆ ತಿಳಿಸಿದ್ದಾರೆ. ಭುವನಪ್ಪನವರು, ಗುರುಕಣ್ಣನವರು, ಮಲ್ಲಣ್ಣನವರು ಪ್ರಭುಗಳ ಬಾಯಿಯಿಂದಲೇ ಆ ಮಾತು ಕೇಳಿದ್ದಾರೆ. ಹಾಗಲ್ಲವೆಂದು ಅವರು ಪ್ರಭುಗಳ ಪಾದ ಮುಟ್ಟಿ ಆಣೆ ಮಾಡಿ ಹೇಳಲಿ? ನಾನು ಇದಿರು ಮಾತನಾಡುವುದಿಲ್ಲ. ನಾನಾಡುತ್ತಿರುವುದು ಸುಳ್ಳು ಮಾತೆ ಭುವನಪ್ಪನವರೇ. ನಾಗತಿ ಭುವನಪ್ಪನವರನ್ನು ತೀಕ್ಷ್ಣ ನೋಟದಿಂದ ನೋಡುತ್ತಾ ಕೇಳಿದಳು. ಈ ಎಲ್ಲ ಘಟನೆಗಳ ಅನಿರೀಕ್ಷಿತ ವೇಗದ ಸೆಳವಿನಲ್ಲಿ ಸಿಕ್ಕಿ ದಿಗ್ಭ್ರಾಂತರಾದ ಭುವನಪ್ಪ ಕೊಂಚ ಹೊತ್ತು ಚಿಂತಿಸಿ ಬಳಿಕ ಹೇಳಿದರು. ನಾಗತಿಯವರು ನನ್ನನ್ನು ಕ್ಷಮಿಸಬೇಕು. ಈ ಸಿಡಿಲೇಟಿನಿಂದ ನನ್ನ ಮತಿ ಮಸಣಿ ಹೋಗಿದೆ. ಹೀಗೆ ಸರಿ ಎಂದು ನಾನಾವ ಮಾತನ್ನು ಈಗ ಹೇಳಲಾರೆ. ನಾಗತಿಯವರು ಆಡುತ್ತಿರುವ ಮಾತು ಸತ್ಯ. ಅಷ್ಟೇ ಮಟ್ಟಿಗೆ ದಳವಾಯಿಗಳ ಮಾತಿನಲ್ಲೂ ಸತ್ಯವಿದೆ. ಆದರೆ ನನಗೀಗ ತೋಚುವುದಿಷ್ಟೇ. ಹೇಳಬಹುದೆಂದರೆ ಹೇಳುತ್ತೇನೆ. ಹೇಳಿ. ಅರಸರ ಶವವನ್ನು ಇದುರಿಟ್ಟುಕೊಂಡು ಪಟ್ಟಕ್ಕೆ ಹೊಡೆದಾಡುವುದರಿಂದ ಯಾವ ಸಮಸ್ಯೆಯೂ ಇತ್ಯರ್ಥವಾಗುವುದಿಲ್ಲ. ಅದಕ್ಕೆ ಪ್ರತಿಯಾಗಿ ಕೇಳಿದವರು ನಮ್ಮನ್ನು ಆಡಿಕೊಂಡು ನಗುವುದಕ್ಕೆ ದಾರಿಯಾಗುತ್ತದೆ. ಸಮಾನಸ್ಥರ ಇದುರು ದುರ್ಗದ ಮರ್ಯಾದೆ ಇಳಿಮುಖವಾಗುತ್ತದೆ. ಪ್ರಭುಗಳ ಆತ್ಮವು ದುಃಖದಲ್ಲಿ ಬೇಯುತ್ತದೆ.
ನಾನು ಇಬ್ಬರಲ್ಲೂ ಬೇಡುವುದಿಷ್ಟೆ. ಮೊದಲು ಪ್ರಭುಗಳ ಉತ್ತರ ಕ್ರಿಯೆ ಸಾಂಗವಾಗಲಿ. 12 ದಿನದ ಕರ್ಮಗಳು ಮುಗಿದ ಬಳಿಕ ಎಲ್ಲರೂ ಸಮಾಧಾನವಾಗಿ ಕುಳಿತು ಈ ಸಮಸ್ಯೆಯನ್ನು ತೀರ್ಮಾನ ಮಾಡೋಣ. ಹೀಗೆ ಮಾಡುವುದು ಎಲ್ಲ ದೃಷ್ಟಿಯಿಂದಲೂ ಸೂಕ್ತವೆಂದು ನನಗೆ ತೋರುತ್ತದೆ. ಇದರ ಮೇಲೆ ತಮ್ಮ ಇಚ್ಛೆ. ಭುವನಪ್ಪನವರು ಆಡಿದ ಮಾತು ಸೂಕ್ತವಾದುದು ತಾಯಿ. ಹಾಗೆ ಮಾಡುವುದರಲ್ಲಿ ತೊಂದರೆಯೇನೂ ಕಾಣುವುದಿಲ್ಲ. ಅಲ್ಲದೆ ಈ ದೇಹವನ್ನು ಹೀಗೆ ಬಹಳ ಹೊತ್ತು ಇಟ್ಟಿರಬಾರದು. ಮೃತದೇಹ ಸಂಸ್ಕಾರವಿಲ್ಲದೆ ಇರುವಷ್ಟು ಹೊತ್ತು ಆತ್ಮಕ್ಕೆ ನರಕ ಶಿಕ್ಷೆಯಾಗುತ್ತಿರುತ್ತದೆ ಎನ್ನುತ್ತಾರೆ. ಆದ್ದರಿಂದ ಇದಕ್ಕೆ ತಾವು ಒಪ್ಪಬೇಕು ಎಂದು ಪುರೋಹಿತ ವಿರೂಪಾಕ್ಷ ಜೋಯಿಸರು ಭುವನಪ್ಪನವರ ಮಾತಿಗೆ ಬೆಂಬಲವಿತ್ತು ಹೇಳಿದರು. ಭುವನಪ್ಪನವರ ಮಾತಿನಲ್ಲಿ ಹುದುಗಿದ್ದ ಸತ್ಯವನ್ನು ಅಲ್ಲಗಳೆಯುವುದು ಇಬ್ಬರಿಗೂ ಸಾಧ್ಯವಿರಲಿಲ್ಲ. ಆದರೂ ಈಗ ಉತ್ತರ ಕ್ರಿಯೆಗಳನ್ನು ಮಾಡಲು ಯಾರು ಅಧಿಕಾರಿಗಳೆಂಬ ಸಮಸ್ಯೆ ಇತ್ಯರ್ಥವಾಗಲಿ. ದಳವಾಯಿ ದೇಸಣ್ಣ ಕೇಳಿದ. ಅದರಲ್ಲಿ ತೊಡಕೇನೂ ಇಲ್ಲ. ಓಬಣ್ಣ ನಾಯಕರ ದತ್ತು ಸ್ವೀಕಾರ ನಡೆದಿಲ್ಲವಾದುದರಿಂದ ಅವರು ಉತ್ತರ ಕ್ರಿಯೆಯನ್ನು ಮಾಡಲು ಶಾಸ್ತ್ರ ಪ್ರಕಾರ ಸಾಧ್ಯವಿಲ್ಲ. ಆದುದರಿಂದ ಲಿಂಗಣ್ಣ ನಾಯಕರೇ ಅದಕ್ಕೆ ಅಧಿಕಾರಿಗಳಾಗುತ್ತಾರೆ. ಅವರೇ ಈ ಕಾರ್ಯ ನಡೆಸಬೇಕು ಎಂದು ವಿರೂಪಾಕ್ಷ ಜೋಯಿಸರು ಧರ್ಮಶಾಸ್ತ್ರದ ಬೆಂಬಲದ ಮೇಲೆ ಹೇಳಿದರು. ಆ ಮಾತನ್ನು ಕೇಳಿ ನಾಗತಿ, ಅದಕ್ಕೆ ನಮ್ಮದೇನೂ ಅಡ್ಡಿಯಿಲ್ಲ. ಆದರೆ ಉತ್ತರ ಕ್ರಿಯೆಗಳಿಗೆ ಅಧಿಕಾರಿಗಳಾದರೆಂಬ ನೆಪದ ಮೇಲೆ ನಾಳೆ ಲಿಂಗಣ್ಣ ನಾಯಕರೇ ಸಿಂಹಾಸನಾಧಿಕಾರಿಗಳೆಂದು ಸಾರುವುದಿಲ್ಲವೆಂದು ನಮಗೆ ಭುವನಪ್ಪನವರು ಮಾತು ಕೊಡಬೇಕು ಎಂದು ಪಟ್ಟು ಹಿಡಿದು ಕೇಳಿದಳು. ತಾಯಿ, ನಾಳೆ ಹೀಗೆ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ ಎಂದು ಮಾತು ಕೊಡಲು ಇದು ನನ್ನ ಮನೆವಾರ್ತೆಯ ವಿಷಯವಲ್ಲ. ದೇಶಕ್ಕೆ ಸೇರಿದ ಸಮಸ್ಯೆ ಇದು. 10 ಜನ ಪ್ರಮುಖರು ಕಲೆತು ಇತ್ಯರ್ಥ ಮಾಡಬೇಕಾದ ಮಾತು. ಇಷ್ಟು ಮಾತ್ರ ಹೇಳಬಲ್ಲೆ. ಎಂದೂ ನಾನು ಸತ್ಯಕ್ಕೆ ವಿರೋಧವಾಗಿ ನಡೆಯುವುದಿಲ್ಲ. ನನ್ನಲ್ಲಿ ನಂಬಿಕೆ ಇದ್ದರೆ ನಾಗತಿಯವರು ಈಗಿನ ಕಾರ್ಯಕ್ಕೆ ಅನುಮತಿ ಕೊಡಬೇಕು ಎಂದರು ಭುವನಪ್ಪನವರು. ನಿಮ್ಮಲ್ಲಿ ನಮಗೆ ನಂಬಿಕೆ ಇದೆ ಭುವನಪ್ಪನವರೇ. ನಿಮ್ಮಿಂದ ಇಷ್ಟು ವಚನ ಕೇಳಬೇಕು, ದೊರೆಗಳ ಇಚ್ಛೆಯನ್ನು 10 ಜನಕ್ಕೆ ಖಚಿತವಾಗಿ ತಿಳಿಸಬೇಕು ಎಂಬೊಂದು ಕಾರಣದಿಂದ ಅಂತಃಪುರದ ಹೆಣ್ಣು ಇಷ್ಟು ಮಾತನಾಡಬೇಕಾಯಿತು. ತನ್ನೆದೆಯನ್ನು ದಹಿಸುತ್ತಿರುವ ಬೇಗೆಯನ್ನೂ ಮರೆತು ಹೀಗೆ ಮಾತನಾಡಿದೆ ಎಂದು ನೀವು ಹಿರಿಯರು ಯಾರೂ ನೊಂದುಕೊಳ್ಳಬಾರದು ಎಂದು ಗೌರವ್ವ ನಾಗತಿ ಭುವನಪ್ಪನವರಿಗೆ ಉತ್ತರವಿತ್ತಳು. ಗುಡ್ಡದಂತೆ ಕವಿದು ಬಂದ ವಿಘ್ನ ತೊಲಗಿದಂತಾಗಿ ಎಲ್ಲರ ಮನಸ್ಸು ಹಗುರಾಗಿ ಮುಂದಿನ ಕಾರ್ಯಕ್ರಮವನ್ನು ಚಿಂತಿಸಲು ಅಲ್ಲಿ ನೆರೆದಿದ್ದವರೆಲ್ಲರೂ ಮಂತ್ರಾಲೋಚನ ಗೃಹಕ್ಕೆ ತೆರಳಿದರು. ಅವರು ಹೋಗುವವರೆಗೂ ಕಂಬದಂತೆ ಸ್ಥಿರವಾಗಿ ನಿಂತಿದ್ದ ನಾಗತಿ ಅವರು ತೆರಳಿದ ಕೂಡಲೇ ಪತಿಯ ಪಾದದ ಮೇಲೆ ಕುಸಿದು ಬಿದ್ದು, ಪ್ರಭು ಪ್ರಭು, ನಿಮ್ಮಿದುರು ಇಷ್ಟು ಮಾತಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ಪ್ರಭು. ನಿಮ್ಮ ಬಯಕೆಯನ್ನು ನೆರವೇರಿಸಲು ಲಜ್ಜೆಗೆಟ್ಟು ಇಷ್ಟು ಮಾತನಾಡಬೇಕಾಯಿತು ಎಂದಳು. ಅದುವರೆಗೂ ಬೇರಾವುದೋ ಭಾವನೆಯ ಅಡಿಯಲ್ಲಿ ಬಲಾತ್ಕಾರದಿಂದ ತಡೆಹಿಡಿಯಲ್ಪಟ್ಟಿದ್ದ ಉಗ್ರ ಶೋಕ ಕಟ್ಟೆ ಕಿತ್ತ ನೀರಿನಂತೆ ಚಿಮ್ಮಿ ಸದ್ದಡಗಿದ ಅಂತಃಪುರವನ್ನು ವ್ಯಾಪಿಸಿತು. ನಾಯಕರು ಅಳಿದ ಬಳಿಕ ನಾಗತಿಯರು ಯಾರೂ ಉಳಿಯುವ ಚಿಂತೆ ಮಾಡಲಿಲ್ಲ. ಎಲ್ಲರೂ ಸಹಗಮನ ಮಾಡಿ ಅವರನ್ನು ಹಿಂಬಾಲಿಸುವ ನಿರ್ಧಾರ ಮಾಡಿದರು. ಹಿಂದಿನ ರಾತ್ರಿ ಮುಂದೆ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಯಾರಾಗಬೇಕೆಂದು ನಿರ್ಧರಿಸಲು ಅಷ್ಟು ರಂಪ ಮಾಡಿದ ಗೌರವ್ವ ನಾಗತಿಗೂ ಅಕ್ಕ ತಂಗಿಯರನ್ನು ಬಿಟ್ಟು ಒಂಟಿಯಾಗಿ ಅಂತಃಪುರದಲ್ಲುಳಿಯುವ ಮನಸ್ಸಿರಲಿಲ್ಲ. ಆಕೆಗಿದ್ದ ಬಯಕೆ ಒಂದೇ, ಸಾಕು ಮಗ ಓಬಣ್ಣ ನಾಯಕರ ನಂತರ ಪಟ್ಟಕ್ಕೆ ಬರಬೇಕೆಂಬುದು. ಅದನ್ನು ಖಚಿತ ಮಾಡಿಕೊಂಡು ಸ್ವರ್ಗವನ್ನು ಸೂರೆ ಮಾಡ ಹೋಗಲು ಆಕೆಯೂ ಸಿದ್ಧವಾಗಿದ್ದಳು. ಗೌರವ್ವ ನಾಗತಿ ಮದಕರಿ ನಾಯಕರ ಕಡೆಯ ಪತ್ನಿ. ಆಕೆಯ ರೂಪಕ್ಕೆ ಮೋಹಿಸಿ ಮದುವೆಯಾದ ನಾಯಕರು ಕಡೆಗಾಲದಲ್ಲಿ 1 ದಿನವೂ ಆಕೆಯನ್ನು ಬಿಟ್ಟು ಅಗಲಿರಲಿಲ್ಲ. ಇದ್ದೊಬ್ಬ ಮಗಳು ಕೈಲಾಸವಾಸಿಯಾದ ಬಳಿಕಲಂತೂ ಅವರಿಗೆ ಆಕೆಯ ಅಂತಃಪುರದಾಚೆಗೆ ಬೇರೆ ಜಗತ್ತೇ ಉಳಿದಿರಲಿಲ್ಲ. ರಾಜ್ಯ ಚಿಂತೆಯು ತಪ್ಪಿ ಹೋಗಿತ್ತು. ತಮಗೆ ಮಕ್ಕಳಿಲ್ಲದ ಬಳಿಕ ಈ ರಾಜ್ಯ ಯಾರಿಗಾದರೇನು ಎಂಬ ತಾತ್ಸಾರ ಮೂಡಿತ್ತು. ಗೌರವ್ವ ನಾಗತಿಗೂ ತನ್ನ ಪತಿಯಲ್ಲಿ ಅಷ್ಟೇ ವ್ಯಾಮೋಹವಿತ್ತಾದರೂ ಅದರಲ್ಲಿ ಪ್ರಪಂಚದ ಅರಿವು ಮರೆತಿರಲಿಲ್ಲ. ನಾಯಕರ ಬಳಿಕ ಈ ರಾಜ್ಯಕ್ಕೆ ದಿಕ್ಕು ಯಾರು ಎಂಬ ಚಿಂತೆ ಆಕೆಯನ್ನೂ ಬಾಧಿಸುತ್ತಿತ್ತು. ಎಂತಲೇ ಆಕೆ ಉಳಿದ ಮಡದಿಯರು ನಾಯಕರಲ್ಲಿ ಹೇಳಲು ಹೆದರಿ ಹಿಂಜರಿಯುತ್ತಿದ್ದ ಮಾತನ್ನು ಹೊತ್ತು ಸಾಧಿಸಿ 10 ಬಾರಿ ಆಡಿದ್ದಳು. ನೀವು ಇರುವಾಗಲೇ ಈ ರಾಜ್ಯಕ್ಕೆ ಒಂದು ದಿಕ್ಕು ಗೊತ್ತು ಮಾಡಬೇಕು ಪ್ರಭು ಎಂದಳು.
ನಮ್ಮ ಬಳಿಕ ರಾಜ್ಯಕ್ಕೆ ಮಕ್ಕಳಿಲ್ಲವೆಂದ ಮೇಲೆ ಈ ರಾಜ್ಯ ಯಾರದಾದರೇನು ಗೌರ? ಯಾರಿಗೆ ಈ ರಾಜ್ಯ ಬೇಕೋ ಅವರು ಅದರ ಚಿಂತೆ ಮಾಡಲಿ. ಉಳಿದವರು ಹಾಗೆ ಹೇಳಬಹುದು, ಆದರೆ ತಾವು ಹಾಗೆ ಹೇಳಿದರೆ ಆಗುತ್ತದೆಯೇ? ನಾಳೆ ರಾಜ್ಯ ಅನಾಯಕವಾದರೆ ಏನು ಗತಿ? ಒಳಜಗಳದಲ್ಲಿ ದುರ್ಗ ಕಂಡವರ ಪಾಲಾಗಲು ನಾವೇ ದಾರಿ ಮಾಡಿಕೊಟ್ಟಂತೆ ಆಗುವುದಿಲ್ಲವೇ? ನಿನಗೆ ನನ್ನದಕ್ಕಿಂತ ದುರ್ಗದ ಚಿಂತೆಯೇ ಹೆಚ್ಚಾದಂತಿದೆ ಗೌರ ಎಂದು ನಾಯಕರು ಕೊಂಚ ಅಸಮಾಧಾನದಿಂದ ಹುಬ್ಬು ಮುರಿದಿದ್ದರು. ಈಗಲೇ ಜನ ನಾನು ನಿಮ್ಮನ್ನು ಅಂತಃಪುರದ ಅರಗಿಳಿಯಾಗಿ ಮಾಡಿಕೊಂಡಿದ್ದೇನೆ ಎಂದು ದೂರುತ್ತಿದ್ದಾರೆ. ನಾಳೆ ಸೂರ್ಯ ಚಂದ್ರರಿರುವವರೆಗೂ ಈ ಅಪಖ್ಯಾತಿಗೆ ಗುರಿಯಾಗಲೇ? ಗೌರವ್ವನಾಗತಿಯೂ ಕೇಳಿದ್ದಳು. ನಿನಗಿರುವಷ್ಟು ರಾಜ್ಯದ ಚಿಂತೆ ನನಗಿಲ್ಲವೇ ಗೌರ? ನನಗೂ ಇದೆ. ಆದರೇನು ಮಾಡಲಿ? ಮಕ್ಕಳಿಲ್ಲದ ಮನಸ್ಸಿಗೆ ಈ ರಾಜ್ಯ ಬರೀ ಮಸಣದಂತೆ ತೋರುತ್ತದೆ. ನಮ್ಮಂಥ ನಿರ್ಭಾಗ್ಯೆಯನ್ನು ಕೈಹಿಡಿದು ಪ್ರಭುಗಳಿಗೆ ಈ ಚಿಂತೆ ಪ್ರಾಪ್ತವಾಯಿತು. ಆದರೆ ನಮ್ಮ ದೌರ್ಭಾಗ್ಯದ ಭಾರವನ್ನು ದುರ್ಗದ ಹೆಗಲ ಮೇಲೂ ಹೇರಿ ಹೋಗುವುದೇಕೆ ಪ್ರಭು? ನೀವು ಒಪ್ಪಿಕೊಂಡ ಕತ್ತಿಯನ್ನು ಸರಿಯಾದವರೊಬ್ಬರಿಗೆ ಒಪ್ಪಿಸಿ ಎಂದು ಗೌರವ್ವನಾಗತಿ ಮತ್ತೆ ಮೊದಲಿನ ಮಾತಿಗೆ ಬಂದಾಗ ನಾಯಕರಿಗೂ ಆಕೆಯ ಆಲೋಚನೆ ಸರಿಯೆಂದು ತೋರಿತ್ತು. ಹೀಗನಿಸಿದಾಗಲೇ ಅವರು ಗೌರವ್ವನಾಗತಿಯ ಸೋದರ ಓಬಣ್ಣ ನಾಯಕನನ್ನು ತಂದು ಸಾಕುವ ನಿರ್ಧಾರ ಮಾಡಿದ್ದು. ನಾಯಕರ ಈ ನಿರ್ಧಾರವನ್ನು ಮೊಟ್ಟ ಮೊದಲು ವಿರೋಧಿಸಿದಾಕೆ ಗೌರವ್ವನಾಗತಿಯೇ. ನಾಯಕರಿಗೆ ಮಕ್ಕಳಿಲ್ಲವೆಂದು ತನ್ನ ತಮ್ಮನನ್ನು ತಂದು ದುರ್ಗದ ಹೆಗಲ ಮೇಲೆ ಹೇರಿದಳು ಎಂದು ಜನ ಆಡಿಕೊಳ್ಳುತ್ತಾರೆ. ಇದರಿಂದ ನನಗೂ ಅಪಖ್ಯಾತಿ, ನನ್ನ ತವರಿಗೂ ಅಪಖ್ಯಾತಿ. ನನ್ನ ತವರಿನ ಕಡೆಯವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಸಾಕಿಕೊಳ್ಳಿ ಎಂದಳು. ಬೇರೆ ಯಾರು ಇದ್ದಾರೆ? ಏಕಿಲ್ಲ? ಸರ್ಜೆ ನಾಯಕರ ಮಕ್ಕಳೇ ಇಲ್ಲವೇ? ಹೇಗೂ ಅಣ್ಣಂದಿರ ಮಕ್ಕಳು. ಅವರನ್ನೇ ನಿಮ್ಮ ಮಕ್ಕಳೆಂದುಕೊಂಡರೆ ಯಾರಿಗೂ ಅಸಮಾಧಾನವಾಗುವುದಿಲ್ಲ. ಅಸಮಾಧಾನವಾಗುವುದೇನು? ಎಷ್ಟೋ ಜನಕ್ಕೆ ಬೇಕಾಗಿರುವುದು ಅದೇ. ಹಾಗಾದರೆ ಸರಿಯಾಯಿತಲ್ಲ? ಅದೇ ಸರಿಯಾಗದಿರುವುದು. ಏಕೆ? ಎಷ್ಟಾದರೂ ನೀನು ಹೆಣ್ಣು ಗೌರ. ನಿನ್ನ ಬುದ್ಧಿ ಎಷ್ಟು ಒಡಿದರೂ ಅದಕ್ಕೆ ರಾಜಕಾರಣದ ಜಾಡು ತಿಳಿಯುವುದಿಲ್ಲ. ಏಕೆ? ನಿನಗೆ ಲಿಂಗಣ್ಣ ನಾಯಕನೆಂದರೆ ವಿಶ್ವಾಸವಲ್ಲವೇ ಗೌರ? ಇಲ್ಲವೇ? ನನ್ನ ಹೊಟ್ಟೆಯಲ್ಲಿ ಅಂಥ ಮಗ ಹುಟ್ಟಿದ್ದಾದರೆ ನನ್ನ ಸಮಾನ ಇಲ್ಲ ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿದ್ದೆ. ಅದಕ್ಕೆ ನಿನ್ನದು ಹೆಣ್ಣು ಬುದ್ಧಿ ಎಂದಿದ್ದು. ನಾಯಕರು ಒಳನಗೆ ನಕ್ಕು ಹೇಳಿದರು. ಅದಕ್ಕೆ ಎಂದರೆ ಏಕೆ? ನಿನ್ನ ಕಣ್ಣು ಕಾಣುವುದು ಅಷ್ಟೇ ದೂರ. ಆದರೆ ಈ ನೀರಿನಾಳದಲ್ಲಿ ಆಡುತ್ತಿರುವ ಒಳಸುಳಿಯನ್ನು ನೀನು ಕಾಣೆ. ನೀನು ಕೋಡು ಬಿಡು. ಲಿಂಗಣ್ಣನಿಗೇನು ಈ ಸಿಂಹಾಸನದ ಮೇಲೆ ಕಣ್ಣಿರುವುದು ಸುಳ್ಳಲ್ಲ. ತಮಗೆ ಬರಬೇಕಾಗಿದ್ದ ಸಿಂಹಾಸನ ಅನ್ಯಾಯವಾಗಿ ತಮಗೆ ತಪ್ಪಿ ನನ್ನ ಪಾಲಾಯಿತಲ್ಲ ಎಂಬ ಅಸಮಾಧಾನ ಅವರ ಅಂತರಂಗದಲ್ಲಿ ಕುದಿಯುತ್ತಿದೆ. ಆ ಅಸಮಾಧಾನಕ್ಕೆ ಗಾಳಿ ಬೀಸುವವರು ಕಡಿಮೆ ಇಲ್ಲ ದುರ್ಗದಲ್ಲಿ. ನಿಮ್ಮ ಕಣ್ಣೆದುರಿನಲ್ಲಿಯೇ ಇಷ್ಟು ನಡೆಯುತ್ತಿದೆಯೇ? ಅಚ್ಚರಿಯಿಂದ ಕೇಳಿದ್ದಳು ಗೌರವ್ವನಾಗತಿ. ನನ್ನ ಕಣ್ಣೆದುರಿನಲ್ಲಿ ನಡೆಯುತ್ತದೆಯೇ? ಅಷ್ಟು ಧೈರ್ಯ ಇನ್ನೂ ಯಾರಿಗೂ ಬಂದಿಲ್ಲ. ಸಿಂಹಾಸನವೆಂದರೆ ಏನೆಂದುಕೊಂಡಿದ್ದೀಯ ಗೌರ? ಇದು ಒಳಸಂಚುಗಳ ಮುಳ್ಳು ಪೊದರುಗಳ ನಡುವೆ ಬೆಳೆದ ಹೂವು. ಎಂತಲೇ ಇದರ ಮೇಲೆ ಕೂಡಲು ಮೈಯೆಲ್ಲ ಕಣ್ಣಿದ್ದರೂ ಸಾಲದು. ಹಾಗಾದರೆ ಓಬಣ್ಣನನ್ನು ಈ ಮುಳ್ಳಿನ ಮಂಚದ ಮೇಲೆ ಕೂಡಿಸುತ್ತೀರಾ? ಅದಕ್ಕೆ ಕಾರಣವಿಲ್ಲದೆ ಇಲ್ಲ. ಏನು ಕಾರಣ? ಲಿಂಗಣ್ಣ ಅಧಿಕಾರಕ್ಕೆ ಬಂದರೆ ಆ ಅಧಿಕಾರ ಅವನ ಕೈಯಲ್ಲಿ ಉಳಿಯುವುದಿಲ್ಲವೆಂಬುದು. ಅಂದರೆ? ನಾಯಕರ ಮಾತು ಅರ್ಥವಾಗದವಳಂತೆ ಕೇಳಿದ್ದಳು ನಾಗತಿ. ದುರ್ಗದಲ್ಲೀಗ ಹೊಸ ಬಲವೊಂದು ಬೆಳೆಯುತ್ತಿದೆ ಗೌರ. ಅದನ್ನು ಹಾಗೆ ಬೆಳೆಯಲು ಬಿಟ್ಟರೆ ನಾಳೆ ನಾಯಕರ ಸ್ಥಾನವನ್ನು ಅದು ಆಕ್ರಮಿಸುವುದು ಎಂಬ ಭಯಭೀತಿ ನನಗಿದೆ. ಅದನ್ನು ತಿಳಿದಿದ್ದೂ ಮುರಿಯುವುದಿಲ್ಲವೇಕೆ? ಮುರಿಯುವ ಕೆಲಸ ಅಷ್ಟು ಸುಲಭವಲ್ಲ. ಅಲ್ಲದೆ ಇದು ನಾವೇ ನಿರ್ಮಾಣ ಮಾಡಿಕೊಂಡಿದ್ದು. ಅದಿಲ್ಲದೆ ನಾವು ಬದುಕುವುದೂ ಸಾಧ್ಯವಿಲ್ಲ. ಎಂತಲೇ ಧಿಕ್ಕರಿಯದೆ ಚಿಂತಿಸುತ್ತಿದ್ದೇನೆ. ನಿಮ್ಮನ್ನು ಇಷ್ಟು ಚಿಂತೆಗೊಳಗು ಮಾಡಿದ ಬಲ ಯಾವುದು ಪ್ರಭು? ದಳವಾಯಿಗಳದು. ಹಾ? ಗಾಬರಿ ಆಶ್ಚರ್ಯಗಳೆರಡೂ ಬೆರೆತ ಧ್ವನಿಯಲ್ಲಿ ಕೇಳಿದಳು ನಾಗತಿ. ನಿಜ ಗೌರ. ದುರ್ಗದ ರಕ್ಷಣೆಗೆಂದು ಕೋಟೆಯಂತೆ ಸೇನೆಯನ್ನು ಕಟ್ಟಿ ಈ ದಳವಾಯಿಗಳನ್ನು ನಾವೇ ಬೆಳೆಸಿದೆವು. ಈಗೀಗ ದಳವಾಯಿಗಳು ಪ್ರಬಲಿಸಿ ನಮಗೂ ತಲೆನೋವಾಗುವಷ್ಟು ಬೆಳೆದಿದ್ದಾರೆ. ಇದನ್ನು ಹೇಗೆ ನಿವಾರಿಸುವುದೆಂಬುದೇ ನನಗೆ ತೋರದಾಗಿದೆ. ಅದಕ್ಕಷ್ಟು ಯೋಚಿಸುವುದೇಕೆ?
ಉದ್ದಟರಾದವರನ್ನು ಕೆಲಸದಿಂದ ಕಿತ್ತೊಗೆದರೆ ಸರಿ, ನಾಗತಿ ಸಿಟ್ಟಿನಿಂದ ಹೇಳಿದಳು. ದಳವಾಯಿಗಳನ್ನು ಕಿತ್ತೊಗೆಯುವುದು ಅವರನ್ನು ಆ ಕೆಲಸಕ್ಕೆ ನೇಮಿಸಿದಷ್ಟು ಸುಲಭವಲ್ಲ. ದಳವಾಯಿಗಳನ್ನು ಅಧಿಕಾರದಿಂದ ತಳ್ಳಿ ಹಾಕಬಹುದು, ಆದರೆ ಅದರಿಂದ ಸೇನೆಯಲ್ಲೇ ಬಣಗಳಾಗುತ್ತದೆ, ಅಸಂತುಷ್ಟಿ ಬೆಳೆಯುತ್ತದೆ. ಸೇನೆಯನ್ನು ಅಸಂತುಷ್ಟಿಗೊಳಿಸುವುದು ಶತ್ರುವಿಗೆ ದುರ್ಗದ ಹೆಬ್ಬಾಗಿಲನ್ನು ತೆರೆದಂತೆ. ಈ ಲಿಂಗಣ್ಣ ದಳವಾಯಿಗಳಿಗೆ ಬೇಕಾದವನಾಗಿದ್ದಾನೆ. ಆದರೆ ದಳವಾಯಿಗಳಿಗೆ ಲಿಂಗಣ್ಣನಲ್ಲಿರುವ ಪ್ರೀತಿ ನಿಜವಾದ ಸ್ವಾಮಿನಿಷ್ಠೆಯೋ ಅಥವಾ ಅದು ಬೇರೆ ಒಂದು ಬಗೆಯ ಆಟಕ್ಕೆ ಮುಖವಾಡವೋ ನನಗೆ ತಿಳಿಯದಾಗಿದೆ. ಅದಕ್ಕಾಗಿ ಲಿಂಗಣ್ಣನನ್ನು ದತ್ತು ತೆಗೆದುಕೊಂಡು ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಮಾಡಲು ಹಿಂಜರಿಯುತ್ತಿದ್ದೇನೆ. ಓಬಣ್ಣನನ್ನು ದತ್ತು ತೆಗೆದುಕೊಂಡರೆ ಈ ಸಮಸ್ಯೆ ಪರಿಹಾರವಾಗುವುದೇ? ಆದ್ದರಿಂದ ಅವರ ಸಮಾಧಾನಕ್ಕೆ ಆಜ್ಯಾಹುತಿ ಮಾಡಿದಂತಾಗುವುದಿಲ್ಲವೇ? ಹಾಗೂ ಆಗಬಹುದು. ಅದಕ್ಕೆ ಈತನನ್ನು ದತ್ತು ಸ್ವೀಕಾರವಿಲ್ಲದೆ ಸಾಕಿಕೊಂಡು ಮುಂದೆ ಪರಿಸ್ಥಿತಿ ಹೇಗೆ ತಿರುಗುವುದೋ ನೋಡಿಕೊಂಡು ಅನಂತರ ಯಾವುದನ್ನು ನಿರ್ಧರಿಸಬೇಕು. ಅಂತೂ ಒಂದು ಮಾತಂತೂ ನಿಜವಾಯಿತು ಗೌರ. ಯಾರ ಮಾತು? ಅಪ್ಪಾಜಿಯವರ ಕಾಲದಲ್ಲಿ ಈಗಿರುವ ವಿರೂಪಾಕ್ಷ ಜೋಯಿಸರ ತಂದೆಯವರಿದ್ದರು. ಅವರು ಹೇಳುತ್ತಿದ್ದರು, ರಕ್ತದಲ್ಲಿ ಕಟ್ಟಿದ ಕೋಟೆ ರಕ್ತದಲ್ಲಿ ಮುಳುಗುತ್ತದೆ, ಕತ್ತಿಯಲ್ಲೇ ಬಿತ್ತಿದುದು ಕತ್ತಿಯಲ್ಲೇ ಕೊಯ್ಲಾಗುತ್ತದೆ. ಎಂತೂ ಹಾಗೇ ಆಗುವುದೋ ಏನೋ, ಯಾರು ಬಲ್ಲರು? ಏಕನಾಥೇಶ್ವರಿಯ ಚಿತ್ತದಲ್ಲಿ ಇದ್ದಂತಾಗಲಿ. ಅಂದು ನಾಯಕರು ಆಡಿದ್ದ ಆ ಮಾತು ಗೌರವ್ವ ನಾಗತಿಯ ಚಿತ್ತದಲ್ಲಿ ಶಿಲಾಲಿಖಿತಾಕ್ಷರದಂತೆ ಸ್ಥಿರವಾಗಿ ಮೂಡಿತ್ತು. ಅಷ್ಟೇ ಮಟ್ಟಿಗೆ ನಾಯಕರ ಸುತ್ತಮುತ್ತ ಓಡಾಡುವವರ ಚಲನವಲನವನ್ನು ಎಚ್ಚರಿಕೆಯಿಂದ ನಿರೀಕ್ಷಿಸತೊಡಗಿದಳು. ಕೆಲವು ದಿನಗಳು ಕಳೆಯುವುದರೊಳಗಾಗಿ ಆಕೆಗೆ ನಾಯಕರಾಡಿದ ಮಾತು ನಿಜವೆಂದು ಮನವರಿಕೆಯಾಯಿತು. ಅಷ್ಟೇ ಮಟ್ಟಿಗೆ ಅವರ ಮುಂಜಾಗರೂಕತೆಯ ರೀತಿ ಒಪ್ಪಿಗೆ ಆಯಿತು. ದಿನಗಳೆದಂತೆ ಓಬಣ್ಣ ನಾಯಕರನ್ನೇ ದತ್ತು ತೆಗೆದುಕೊಂಡು ಪಟ್ಟಾಧಿಕಾರಿಯನ್ನಾಗಿ ಮಾಡಬೇಕೆಂಬ ನಾಯಕರ ನಿರ್ಧಾರ ಬಲವಾಯಿತು. ಆದರೆ ಅದನ್ನು ಅವರು ಕಾರ್ಯರೂಪಕ್ಕೆ ತರುವುದರೊಳಗೆ ಸಾವು ಅವರನ್ನು ಕೊಂಡೊಯ್ದು ಅವರ ನಿರ್ಧಾರ ಅರಿತವರ ಮೇಲೆ ಬಿದ್ದಿತು. ನಾಯಕರ ಈ ಅಭಿಲಾಷೆ ಗೌರವ ನಾಗತಿಯಂತೆಯೇ ನಾಕರ ಮಂತ್ರಮಂಡಲದಲ್ಲಿದ್ದ ಭುವನಪ್ಪ, ಗುರುಕಣ್ಣ, ಮಲ್ಲಣ್ಣನವರಿಗೂ ಗೊತ್ತಿತ್ತು. ಅವರಿಗೂ ನಾಯಕರ ಏರ್ಪಾಡು ಒಪ್ಪಿಗೆ ಇತ್ತು. ಆದರೆ ನಾಯಕರ ಅನಿರೀಕ್ಷಿತ ಸಾವಿನಿಂದ ಅವರಿಗೂ ಕೈಕಟ್ಟಿದಂತಾಗಿತ್ತು. ಆದರೂ ನಾಯಕರ ಅಭಿಲಾಷೆಯನ್ನು ಸಾರ್ಥಕಗೊಳಿಸಲು ನಾಗತಿಯವರಿಗಿದ್ದ ಬಲವಾದ ಆಸರೆ ಭುವನಪ್ಪನವರದೇ. ತಾನು ಸಹಗಮನ ಮಾಡುವ ಮುನ್ನ ಅವರಿಂದ ವಚನ ತೆಗೆದುಕೊಂಡರೆ ತನ್ನ ಕೆಲಸ ಆದಂತೆಯೇ ಎಂಬುವುದು ನಾಗತಿಗೆ ಗೊತ್ತಿತ್ತು. ಆದುದರಿಂದಲೇ ಬೆಳಕು ಹರಿಯುತ್ತಿದ್ದ ಹಾಗೆ ದಾಸಿಯರನ್ನಟ್ಟಿ ಭುವನಪ್ಪನವರನ್ನು ಅಂತಃಪುರಕ್ಕೆ ಕರೆಸಿದಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.